ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ನನಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ಇಲ್ಲಿವರೆಗೂ ಎಷ್ಟು ಅರ್ನಿಂಗ್ ಆಗಿದೆ ಅನ್ನೋದನ್ನ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದ್ರ ಜೊತೆನಲ್ಲಿ ಒಬ್ರು ನನಗೆ ಕಮೆಂಟ್ ಅಲ್ಲಿ ಕೇಳಿದ್ರು, ಅರ್ನ್ ಸೆಕ್ಷನ್ ಎಲ್ಲಿರುತ್ತೆ ತೋರಿಸ್ಕೊಡಿ ಅಂತ ಅಂದ್ಬಿಟ್ಟು. ಹೊಸದಾಗಿ ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರೋರಿಗೆ ಗೊತ್ತಿರಲ್ಲ ಅದು ಎಲ್ಲಿರುತ್ತೆ ಅಂತ. ಯಾಕಂದ್ರೆ ವಾಚ್ ಅವರ್ಸ್ ಸಬ್ಸ್ಕ್ರೈಬರ್ಸ್ ಎಲ್ಲ ನೋಡ್ಬೇಕು ಅಂತಂದ್ರೆ ಅರ್ನ್ ಸೆಕ್ಷನ್ ಇಂದಾನೇ ನೋಡ್ಬೇಕಾಗತ್ತೆ, ಮಾನಿಟೈಸೇಷನ್ಗೆ ಬೇಕಾಗಿರೋ ವಾಚ್ ಅವರ್ಸ್ನ. ಓಕೆನಾ? ನನಗೂ ಕೂಡ ಗೊತ್ತಿರಲಿಲ್ಲ ಶುರುವಿನಲ್ಲಿ, ನನಗೂ ಹಿಂಗೆ ಯಾರೋ ಒಬ್ರು ತೋರಿಸ್ಕೊಟ್ಟಿದ್ರು. ಹಾಗಾಗಿ ನಾನು ಇವಾಗ ಇದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಹೊಸದಾಗಿ ಚಾನೆಲ್ಗಳು ಶುರು ಮಾಡ್ಕೊಂಡಿರೋರು ಏನಾದ್ರು ವಿಡಿಯೋನ ನೋಡ್ತಿದ್ರೆ ಅರ್ನ್ ಸೆಕ್ಷನ್ ಎಲ್ಲಿರುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ. ಅದ್ರ ಜೊತೆನೆ ವಿಡಿಯೋನ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಿನ್ನೆಲ್ಲ ನನಗೆ ಸ್ವಲ್ಪ ಮನಸ್ಸು ಸರಿ ಇರಲಿಲ್ಲ, ಹಾಗಾಗಿ ವಿಡಿಯೋ ಕೂಡ ಮಾಡ್ಕೊಳಕ್ಕಾಗಿರ್ಲಿಲ್ಲ. ನಿನ್ನೆನೂ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ನಾನು ಭಾನುವಾರ ಮಿಸ್ ಮಾಡದೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೆ, ಆದ್ರೆ ಯಾಕೋ ಈ ಭಾನುವಾರ ನಂಗೆ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ. ಇನ್ನು ಇವತ್ತಿನ ವಿಡಿಯೋ ಕೂಡ ಲೇಟ್ ಆಗಿ ಬರ್ತಾ ಇದೆ. ಯಾಕೆ ಅಂತಂದ್ರೆ ನಾನು ಇವಾಗ ವಿಡಿಯೋನ ಶೂಟ್ ಮಾಡ್ಕೊಂಡು ಈಗಲೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಟೈಮ್ ಲೇಟ್ ಆಗಿದೆ. ಆಮೇಲೆ ಅದಕ್ಕೂ ಕೂಡ ನೀವು ಕಮೆಂಟ್ ಅಲ್ಲಿ ಹೇಳ್ಬೇಡಿ, ನೀವೇ ಟೈಮ್ ನ ಮೇಂಟೈನ್ ಮಾಡಿ ಅಂತ ಅಂದ್ಬಿಟ್ಟು ನೀವೇ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಹೇಳಕ್ ಹೋಗ್ಬೇಡಿ. ಈ ತರ ಇತ್ತು ಪರಿಸ್ಥಿತಿ. ಇವತ್ತು ನನಗೆ ಯಾಕೋ ಇಂಟ್ರೆಸ್ಟ್ ಇರಲಿಲ್ಲ, ಮತ್ತೆ ತುಂಬಾ ಗ್ಯಾಪ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹಂಗೆ ವಿಡಿಯೋನ ಈಗಲೇ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಓಕೆ, ಇನ್ನು ಇವತ್ತಿನ ಕಮೆಂಟ್ ವಿನ್ನರ್ ಕೂಡ ಹೇಳ್ಬಿಡ್ತೀನಿ ನಾನು. ಮೊದಲನೇ ಚಾನಲ್ ಬಂದ್ಬಿಟ್ಟು ಶ್ರುತೀಸ್ ಫುಡ್ ಅಂಡ್ ವ್ಲಾಗ್ಸ್ ಅಂತ ಅಂದ್ಬಿಟ್ಟು, ಅವರ ಚಾನಲ್ಗೆ ವಿಸಿಟ್ ಕೊಡಿ, ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅವರಿಗೆ. ಇನ್ನು ಎರಡನೇ ಚಾನಲ್ ಬಂದ್ಬಿಟ್ಟು ಇಷ್ಟಕಾಮ್ಯ ಅಂತ, ಅವರ ಚಾನಲ್ಗೂ ಕೂಡ ವಿಸಿಟ್ ಕೊಡಿ, ವಿಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಕನ್ನಡದವ್ರನ್ನ ಬೆಳೆಸಿ ಅಂತ ಕೇಳ್ಕೊಂತೀನಿ. ಆಯ್ತಾ? ಇನ್ನೀಗ ವಿಡಿಯೋನ ನೋಡ್ಕೊಂಬರೋಣ ಬನ್ನಿ. ಈಗ ನಾನು YT ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ನಮ್ಗೆ ಇಲ್ಲಿ ಶಾಪಿಂಗ್ ಆಪ್ಷನ್ ಕಾಣಿಸ್ತಾ ಇರುತ್ತೆ. ಇಲ್ಲಿ ನೋಡಿ ಅಫಿಲಿಯೇಟ್ ರೆವಿನ್ಯೂ ನನಗೆ ಬಂದಿರೋದು ಲಾಸ್ಟ್ 28 ಡೇಸಲ್ಲಿ ಇದು ಆರ್ಡರು 4 ಆರ್ಡರ್ ಆಗಿದೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿಕೊಂಡು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಫಿಲಿಯೇಟ್ ಪ್ರೋಗ್ರಾಮ್ ಎಸ್ಟಿಮೇಟೆಡ್ ರೆವಿನ್ಯೂ ಅಂತ ಕಾಣಿಸ್ತಿದೆಯಲ್ಲ, $2.5. ಇದು ಅಪ್ರೂವ್ಡ್ ಕಮಿಷನ್ನು $3 ಅಂತ ಇದೆ. ಲಾಸ್ಟ್ದೆಲ್ಲ ಸೇರಿ ಅಲ್ಲಿ ತೋರಿಸ್ತಾ ಇರುತ್ತೆ. 120 ಕ್ಲಿಕ್ಸ್ ಬಂದಿದೆ ಪ್ರಾಡಕ್ಟ್ದು, ಮತ್ತು 4 ಆರ್ಡ್ರ್ ಕಾಣಿಸ್ತಾ ಇದೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಸ್ಟಿಮೇಟೆಡ್ ರೆವಿನ್ಯೂ ಆಮೇಲೆ ತೋರಿಸ್ತೀನಿ ನಾನು. ಅದಕ್ಕೂ ಮುಂಚೆ ಇಲ್ಲಿ ಯಾವ ತಿಂಗಳಲ್ಲಿ ಬಂದಿರೋದು ನನಗೆ ಅಂತ ತೋರಿಸ್ತಾ ಇದೆ. ಜೂನಲ್ಲೇ ಬಂದಿರೋದು ಜಾಸ್ತಿ, ಇನ್ನು ಜುಲೈಯಲ್ಲಿ ಯಾವುದು ಆಗಿಲ್ಲ ಅರ್ನಿಂಗು. ಇದು ಮೇದು ಯಾವುದೂ ಇಲ್ಲ, ಜೂನಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಟಾಪ್ ಅರ್ನಿಂಗ್ ಕಂಟೆಂಟ್ ಅಂತ ಇದೆ. ಇಲ್ಲಿ ಲಾಸ್ಟ್ ಮಂತಲ್ಲಿ ಎಷ್ಟು ಸೇಲ್ ಆಗಿದೆ ಅಂತ ಕೂಡ ಇಲ್ಲಿ ತೋರಿಸ್ತಾ ಇರುತ್ತೆ. ನೋಡಿ, ಇಲ್ಲಿ 4 ತೋರಿಸ್ತಾ ಇದೆ. ಇದರಲ್ಲಿ ಬಂದಿರೋ ರೆವಿನ್ಯೂ ಕೂಡ ತೋರಿಸ್ತಾ ಇದೆ. ಇದನ್ನು ಕಂಪ್ಲೀಟಾಗಿ ಇಲ್ಲಿ ತನಕ ಎಷ್ಟು ಬಂದಿದೆ ನೋಡಬೇಕು ಅಂದರೆ ಇಲ್ಲಿ ಮೇಲೆ ನಿಮಗೆ ಲೈಫ್ ಟೈಮ್ ಅಂತ ತೋರಿಸ್ತಿರುತ್ತೆ ಅಲ್ಲ, ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟೋಟಲಾಗಿ ಬಂದಿರೋ ಇಷ್ಟು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಒಂದೇ ಒಂದು ಪ್ರಾಡಕ್ಟು ರಿಟರ್ನ್ ಆಗಿದೆ ಅಂತ ಅನಿಸುತ್ತೆ, ಅದು 0 ತೋರಿಸ್ತಾ ಇದೆ. ಅದನ್ನು ಆಮೇಲೆ ಕೊನೆಯಲ್ಲಿ ತೋರಿಸ್ತೀನಿ ನಿಮಗೆ. ಈಗ ವಾಪಸ್ ಬಂದು ನಾನು ಇಲ್ಲಿ ಟಾಪ್ ಪ್ರಾಡಕ್ಟು ಯಾವ್ದ್ಯಾವ್ದು ಸೇಲ್ ಆಗಿದೆ ಅನ್ನೋದೆಲ್ಲ ಇದೆ. ಇದರಲ್ಲೂ ಕೂಡ ಇದು ಲಾಸ್ಟ್ ಮಂತದ್ದು ತೋರಿಸ್ತಿದೆ ನೋಡಿ. 7th ಜೂನಿಂದ 4th ಜುಲೈ ತನಕ ಅಂತ ಅಲ್ಲಿ ತೋರಿಸ್ತಾ ಇರೋದು. ಇಲ್ಲಿ ಲೈಫ್ ಟೈಮಲ್ಲಿ, ಇದನ್ನು ಲೈಫ್ ಟೈಮಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಲೈಫ್ ಟೈಮಲ್ಲಿ ನೋಡಿ, ಇಲ್ಲಿ 10 ಪ್ರಾಡಕ್ಟು ಸೇಲ್ ಆಗಿರೋದು ತೋರಿಸ್ತಾ ಇದೆ ನನಗೆ. ಲಾಸ್ಟ್ ಅಂದರೆ ಇಲ್ಲಿ ತನಕ ನಂದು ಅಫಿಲಿಯೇಟು ಯಾವಾಗ ಎನೇಬಲ್ ಆಯಿತು ಅಲ್ಲ, ಅಲ್ಲಿಂದ ಇಲ್ಲಿ ತನಕ ನನಗಿಷ್ಟು ಪ್ರಾಡಕ್ಟು ಸೇಲ್ ಆಗಿರೋದು ಅಂತ. ಇದರಲ್ಲಿ ಲಾಸ್ಟಲ್ಲಿ ಫಸ್ಟು ಇದೆ ಸೇಲ್ ಆಗಿದ್ದು. ಇದಕ್ಕೆ 0.06 ಏನೋ ಬಂದಿತ್ತು, ಅದು ಈಗ 0 ತೋರಿಸ್ತಾ ಇದೆ. ಅದು ರಿಟರ್ನ್ ಆಗಿದೆ ಅನಿಸುತ್ತೆ, ಹಾಗಾಗಿ ಕಮಿಷನ್ ಕಟ್ ಆಗಿದೆ. ಇನ್ನು ಮಿಕ್ಕಿದ್ದೆಲ್ಲನೂ ಇದೆ 9 ಪ್ರಾಡಕ್ಟ್ದು. ಅದರಲ್ಲಿ ಮೈಕೆ ಜಾಸ್ತಿ ಸೇಲ್ ಆಗಿದೆ. ಓಕೆ, ಇದು ಲೈಫ್ ಟೈಮಲ್ಲಿ ಇಷ್ಟು ಪ್ರಾಡಕ್ಟು ಇದಾಗಿರೋದು. ಅದು ಟಾಪ್ ಸೆಲ್ಲರ್ ಯಾವುದು ಅಂತಲೂ ಕೂಡ ಇದೆ. ಯಾವುದ್ರಲ್ಲಿ ಜಾಸ್ತಿ ಪರ್ಚೇಸ್ ಆಗಿರೋದು ಅಂದರೆ ಫ್ಲಿಪ್ಕಾರ್ಟಲ್ಲಿ, ಅದು ಕೂಡ ಇಲ್ಲಿ ತೋರಿಸ್ತಾ ಇದೆ ನಮಗೆ. ಲಾಸ್ಟ್ 28 ಡೇಸ್ದು ಅಂತ ತೋರಿಸ್ತಿದೆ. 4 ಪ್ರಾಡಕ್ಟು ಲೈಫ್ ಟೈಮಲ್ಲಿ ನೋಡೋಣ. ಲೈಫ್ ಟೈಮಲ್ಲೂ ಕೂಡ 9 ಪ್ರಾಡಕ್ಟೂ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲೇ ಆಗಿದೆ. ನನಗೆ ಟೋಟಲ್ ಅಮೌಂಟು $3.58 $3.5 ಅಷ್ಟು ಕಮಿಷನ್ ಬಂದಿದೆ ನನಗೆ ಪ್ರಾಡಕ್ಟು ಸೇಲ್ ಆಗಿರೋದ್ರಿಂದ. ಇನ್ನಿಲ್ಲಿ ಟಾಪ್ ಸೇಲ್ಸು ಇದು ಬಂದು ಇಲ್ಲೇನು ಕಾಣಿಸ್ತಾ ಇದೆ, ಇದು ಅಪ್ರೂವ್ಡ್ ಕಮಿಷನ್ನು ತೋರಿಸ್ತಾ ಇಲ್ಲ. ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಮಗಿಲ್ಲಿ ಪ್ರೀವಿಯಸ್ ಇದು ಬರ್ತಾ ಇದೆ. ಲೈಫ್ ಟೈಮಲ್ಲಿ ಕ್ಲಿಕ್ ಮಾಡಿ ತೋರಿಸ್ತೀನಿ ನೋಡಿ. $3.5 ಅಷ್ಟು ಕಮಿಷನ್ನು, ಪ್ರೀವಿಯಸ್ ಸೇಲ್ಸ್ ಆ್ಯಂಡ್ ಅಪ್ರೂವ್ಡ್ ಫಾರ್ ಪೇಮೆಂಟು, ಇಷ್ಟು ಪೇಮೆಂಟು ನನಗೆ ಬಂದಿದೆ ಅಂದ್ಬಿಟ್ಟು ಇಷ್ಟು ಏನು ವಿಡಿಯೋಗಳಿಂದ ವಿಡಿಯೋ ಶಾರ್ಟ್ಸು ಇದರಿಂದ ಪರ್ಚೇಸ್ ಆಗಿರೋದು ಇಷ್ಟು ಅಮೌಂಟು ನನಗಿಲ್ಲಿ ಟೋಟಲ್ ಅಮೌಂಟ್ ಕಾಣಿಸ್ತಾ ಇದೆ.
$3.5 ಅಷ್ಟು ಕಮಿಷನ್ನು. ಇದು ಟೋಟಲ್ ಸೇಲ್ಸು. ಎಷ್ಟು ಸೇಲ್ ಆಗಿದೆ ಅಂದರೆ ಎಷ್ಟು ಡಾಲರಷ್ಟು ಸೇಲ್ ಆಗಿದೆ ಅಂತ, ಇದು ಲಾಸ್ಟ್ 28 ಡೇಸಲ್ಲೇ $66 ಅಷ್ಟು ಸೇಲ್ ಆಗಿದೆ. ಲೈಫ್ ಟೈಮಲ್ಲಿ ನೋಡೋದಾದರೆ ಟೋಟಲ್ ಆಗಿ 95.94 ಅಂದರೆ $96 ಅಷ್ಟು ಪ್ರಾಡಕ್ಟು ತೊಗೊಂಡಿದ್ದಾರೆ. ಇಲ್ಲಿ ತೋರಿಸ್ತಿದೆ ಅಲ್ಲ, ಪ್ರಾಡಕ್ಟು ಪರ್ಚೇಸ್ ಮಾಡಿರೋದಕ್ಕೆ ಅಮೌಂಟ್ಗಳು ಇಷ್ಟು ಡಾಲರಷ್ಟು ಪ್ರಾಡಕ್ಟನ್ನು ತೊಗೊಂಡಿರೋದು. ಟೋಟಲಾಗಿ $96. ಆ $96 ನನಗೆ ಬಂದಿರೋದು ಎಷ್ಟು $3.5 ಕಮಿಷನ್ನು. ಪ್ರಾಡಕ್ಟ್ ರೇಟ್ ಜಾಸ್ತಿ ಇರುತ್ತೆ ಅಲ್ಲ, ಇದು ಎಷ್ಟು ಪ್ರಾಡಕ್ಟ್ ತೊಗೊಂಡಿರೋದು ಅಂತ ಲಾಸ್ಟ್ 28 ಡೇಸಲ್ಲಿ ಲೈಫ್ ಟೈಮಲ್ಲಿ ಟೋಟಲ್ ಪ್ರಾಡಕ್ಟು 9 ಅಂತ ತೋರಿಸ್ತಿದೆ. ಆವಾಗಲೇ ತೋರಿಸ್ದೆ ಅಲ್ಲ, ಒಂದು ಲೆಸ್ ಆಗಿದೆ ಅಂತ ಅಂದ್ಬಿಟ್ಟು, ಹಾಗಾಗಿ 9 ತೋರಿಸ್ತಿದೆ. ಇದು ಕ್ಲಿಕ್ಸು, ಬರೀ ಕ್ಲಿಕ್ ಮಾಡಿ ನೋಡಿರೋದೇ ಇಷ್ಟಿದೆ. ಲಾಸ್ಟ್ 28 ಡೇಸಲ್ಲಿ 120 ಕ್ಲಿಕ್ಸ್ ಬಂದಿದೆ. ಫುಲ್ಲು ಲೈಫ್ ಟೈಮಲ್ಲಿ ನೋಡೋದಾದರೆ ಫುಲ್ ಲೈಫ್ ಟೈಮಲ್ಲಿ 259 ಕ್ಲಿಕ್ಸ್ಗಳು ಬಂದಿದೆ. ವಿಡಿಯೋಗಳಲ್ಲಿ ನಾನು ಪ್ರಾಡಕ್ಟ್ ಟ್ಯಾಗ್ ಮಾಡಿದಾಗ ಕ್ಲಿಕ್ ಮಾಡಿ ನೋಡಿದ್ದಾರೆ, ತಗೊಂಡಿಲ್ಲ ಅಂದರೂ ಕ್ಲಿಕ್ ಮಾಡಿ ನೋಡಿದ್ದಾರೆ. ಅದರಲ್ಲಿ ಜಾಸ್ತಿ ಅಂದರೆ ಶ್ರೀರಾಮ್ಪುರ ಚಿಂದಿ ಮಾರ್ಕೆಟಲ್ಲಿ 23, ಹಾಗೆ ಒಂದು 14, 13, 10 ಒಂದೊಂದು ವೀಡಿಯೋದಲ್ಲಿ ಕ್ಲಿಕ್ಗಳು ಬಂದಿರೋದು. ಶಾರ್ಟ್ಸಿಂದ ಲಾಂಗ್ ವೀಡಿಯೋಸಿಂದ ಲೈವಿಂದ ಕೂಡ, ಲೈವಲ್ಲೂ ಕೂಡ ಕ್ಲಿಕ್ ಮಾಡಿ ನೋಡಿದ್ದಾರೆ. ಯಾವುದೋ ಒಂದು ಲೈವು ಕೂಡ ನೋಡಿದೆ ನಾನು. ನೋಡಿ, ಇಲ್ಲೊಂದು ಲೈವ್ ಇದೆ, ಆ ಲೈವಲ್ಲೂ ಒಂದು ಕ್ಲಿಕ್ ಮಾಡಿ ನೋಡಿದ್ದಾರೆ. ಅದರಲ್ಲೂ ಪ್ರಾಡಕ್ಟ್ನ ಟ್ಯಾಗ್ ಮಾಡಿದ್ದೆ ಅನಿಸುತ್ತೆ ನಾನು ಲೈವ್ ಆದಮೇಲೆ, ಹಾಗಾಗಿ ಅಲ್ಲೂ ಕ್ಲಿಕ್ ಮಾಡಿ ನೋಡಿದ್ದಾರೆ. ಆದಷ್ಟು ಲಾಂಗ್ ವೀಡಿಯೋಗಳು ಶಾರ್ಟ್ಸಲ್ಲೂ ಕೂಡ ಇಷ್ಟು ಇದನ್ನು ಕ್ಲಿಕ್ ಮಾಡಿ ನೋಡಿದ್ದಾರೆ. ಇದೆಷ್ಟು ಕ್ಲಿಕ್ಸ್ಗಳು ಬಂದಿರೋದಷ್ಟೇ, ಎಲ್ಲನೂ ಪರ್ಚೇಸ್ ಮಾಡಬೇಕು ಅಂತಿಲ್ಲಲ್ಲ. 259 ಕ್ಲಿಕ್ಸಲ್ಲಿ ಬರೀ 10 ಜನ ಪರ್ಚೇಸ್ ಮಾಡಿರೋದು, ಅದರಲ್ಲಿ ಒಂದು ರಿಟರ್ನ್ ಆಗಿದೆ. ಒಟ್ಟು 9. ಇನ್ನು 250 ಜನ ಬರೀ ಕ್ಲಿಕ್ ಮಾಡಿ ನೋಡಿರೋದಷ್ಟೇ, ತಗೊಂಡಿದ್ದಿದ್ರೆ ಇನ್ನೂ ಎಷ್ಟು ಕಮಿಷನ್ ಬರ್ತಾಯಿತ್ತು. ನೋಡಿದ್ರಲ್ಲ, ಇಷ್ಟು ಬಂದಿದೆ ನನಗೆ ಇಲ್ಲಿ ತನಕ. ಅಫಿಲಿಯೇಟ್ ಮಾರ್ಕೆಟಿಂಗಿಂದ $3.5 ಅಷ್ಟು ಕಮಿಷನ್ ಬಂದಿದೆ. ನೋಡೋಣ, ಲಾಸ್ಟ್ ಮಂತಲ್ಲೇ ನನಗೆ ಚೆನ್ನಾಗಿ ಬಂದಿರೋದು. ಇನ್ಮೇಲೆ ಏನಾದರೂ ಪರ್ಚೇಸ್ ಆಯಿತು ಅಂತಂದರೆ ಇನ್ನೂ ಚೆನ್ನಾಗಿ ಬರ್ಬೋದು. ಈ ಥರ ಇರುತ್ತೆ ಅಫಿಲಿಯೇಟ್ ಮಾರ್ಕೆಟಿಂಗಿಂದ ಅರ್ನಿಂಗು. ಇನ್ನು ನನಗೆ ಕಮೆಂಟಲ್ಲಿ ಒಬ್ಬರು ಕೇಳಿದರು, ಅರ್ನ್ ಸೆಕ್ಷನ್ ಎಲ್ಲಿರುತ್ತೆ ತೋರಿಸ್ಕೊಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ಇದರಲ್ಲೇ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಅರ್ನ್ ಸೆಕ್ಷನ್ ಅಂತಂದರೆ ಇಲ್ಲಿ ಕೆಳಗಡೆ ನಿಮಗೆ ಡಾಲರ್ ಸಿಂಬಲ್ ಕಾಣಿಸ್ತಾ ಇರುತ್ತೆ ಅಲ್ವಾ. ಇಲ್ಲಿ ಕೆಳಗಡೆ ನೋಡಿ, ಡ್ಯಾಶ್ ಬೋರ್ಡ್ ಇದೆ, ಕಂಟೆಂಟ್ ಇದೆ, ಅನಾಲಿಟಿಕ್ಸ್ ಇದೆ, ಕಮ್ಯುನಿಟಿ ಇದೆ, ಜೊತೆಯಲ್ಲಿ ಅರ್ನ್ ಅಂತ ಕಾಣಿಸ್ತಾ ಇದೆ ಡಾಲರ್ ಸಿಂಬಲಲ್ಲಿ. ಇದೇ ಅರ್ನ್ ಸೆಕ್ಷನ್ನು. ನಿಮಗೆ ವಾಚ್ ಅವರ್ಸು ಮತ್ತು ಸಬ್ಸ್ಕ್ರೈಬರ್ಸು ಮಾನಿಟೈಸೇಷನ್ಗೆ ಬೇಕಾಗಿರೋದು ಏನಿರುತ್ತೆ ಅಲ್ಲ, ಅದನ್ನು ತೋರಿಸೋದು ಇಲ್ಲೇನೇ. ತುಂಬ ಜನ ಕನ್ಫ್ಯೂಸ್ ಮಾಡಿಕೊಂಡು ಇಲ್ಲಿ ಮೇಯ್ನ್ ಏನು ಕಾಣಿಸ್ತಾ ಇರುತ್ತೆ ವಾಚ್ ಅವರ್ಸು, ಸಬ್ಸ್ಕ್ರೈಬರ್ಸು, ಇದನ್ನೇ ಮಾನಿಟೈಸೇಷನ್ಗೆ ಬೇಕಾಗಿರೋದು ಅಂತ ಅಂದ್ಕೊಂಡಿರ್ತೀರ ಹೊಸದಾಗಿ ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರೋರು. ಆದರೆ ಇದು ಮಾನಿಟೈಸೇಷನ್ಗೆ ಬೇಕಾಗಿರೋ ವಾಚ್ ಅವರ್ ಅಲ್ಲ. ಸಬ್ಸ್ಕ್ರೈಬರ್ಸ್ ಓಕೆ, ಅಲ್ಲಿ ತೋರಿಸ್ತಾ ಇರೋದು ಕರೆಕ್ಟಾಗಿ ಇರುತ್ತೆ, ಆದರೆ ವಾಚ್ ಅವರ್ಸು ಇದು ಮಾನಿಟೈಸೇಷನ್ಗೆ ಬೇಕಾಗಿರೋದಲ್ಲ. ಇಲ್ಲಿ ನಿಮಗೆ ಲೈವಿಂದ ಮತ್ತು ಶಾರ್ಟ್ಸಿಂದ ಮತ್ತು ಲಾಂಗ್ ವಿಡಿಯೋ ಈ 3 ಸೇರಿರೋ ವಾಚ್ ಅವರ್ಸು ಅಲ್ಲಿ ತೋರಿಸ್ತಾ ಇರುತ್ತೆ. ಇದು ನಮಗೆ ಬೇಡದೇ ಇರೋದು. ಮತ್ತು ಇಲ್ಲಿಗೆ ದಿನ ಕಮ್ಮಿ ಆಗ್ತಾ ಇರುತ್ತೆ, ಹಾಗಂತ ವಾಚ್ ಅವರ್ಸು ಕಮ್ಮಿ ಆಗ್ತಾ ಇರುತ್ತೆ ಅಂತ ಕೂಡ ಅಂದ್ಕೊಂಡಿರ್ತೀರ. ಆದರೆ ಇದು ವಾಚ್ ಅವರ್ಸು ಲಾಸ್ಟ್ 28 ಡೇಸ್ದು. ಒಂದೊಂದು ದಿನ ನೀವು ಲಾಸ್ಟ್ 28 ಡೇಸಲ್ಲಿ ಕಮ್ಮಿ ವೀಡಿಯೋಸ್ನ ಹಾಕಿರ್ಬೋದು, ಈ ಡೇಸಲ್ಲಿ ಜಾಸ್ತಿ ವೀಡಿಯೋಸ್ನ ಕೂಡ ಹಾಕಿರ್ಬೋದು. ಆ ಥರ ನೀವು ವೀಡಿಯೋಸ್ಗಳು ಹಾಕೋದು ಹೆಚ್ಚು ಕಡಿಮೆ ಮಾಡಿದಾಗಲೂ ಕೂಡ ಒಂದೊಂದು ದಿನದ್ದು ಅಲ್ಲಿ ಕಮ್ಮಿ ತೋರಿಸ್ತಿರುತ್ತೆ ಅಲ್ಲ. ಯಾಕಂದರೆ ಒಂದೊಂದು ದಿನ ಮುಂದಕ್ಕೆ ಹೋಗ್ತಿರುತ್ತೆ ಅಲ್ವಾ. ಲಾಸ್ಟ್ 28 ಡೇಸ್ ಅಂತ ತೋರಿಸಿರೋದು. ನಿಮಗೆ ಫುಲ್ಲಾಗಿ ಎಷ್ಟು ಇದೆ ನೋಡಬೇಕು ಅಂತಂದರೆ ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಮತ್ತೆ ಇದೊಂದು ಗ್ರಾಫ್ ಬರುತ್ತೆ, ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮಗೆ ಇಲ್ಲಿ ನೋಡಿ 7 ಡೇಸಲ್ಲಿ 28 ಡೇಸು, 90 ಡೇಸು, 365 ಡೇಸು ಈ ಥರ ಎಲ್ಲ ಇರುತ್ತೆ. ಯಾವ್ಯಾವ ಮಂತ್ ಅಂತ ಕೂಡ ಇರುತ್ತೆ. ನಿಮ್ಮ ಲೈಫ್ ಟೈಮಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ ಕಂಪ್ಲೀಟ್ ವಾಚ್ ಅವರ್ಸು ಇಲ್ಲಿ ತೋರಿಸ್ತಾ ಇರುತ್ತೆ. ಇದಿಷ್ಟು ಕೂಡ ನೋಡಿ, ಲೈವಿಂದ, ಶಾರ್ಟ್ಸಿಂದ ಮತ್ತು ಲಾಂಗ್ ವಿಡಿಯೋಯಿಂದ ಎಲ್ಲ ಸೇರಿ ಇಲ್ಲಿ ತೋರಿಸ್ತಾ ಇರೋದು. 18,634 ಅವರ್ಸು ವಾಚ್ ಟೈಮು ನಂದು ಕಂಪ್ಲೀಟಾಗಿ ಇಲ್ಲಿ ತನಕ ಒಂದು ವರ್ಷದಿಂದ ಇರೋದು. ಇದು ಲೈಫ್ ಟೈಮಲ್ಲಿ ತೋರಿಸ್ತಾ ಇರೋದು, ಆಯಿತಾ.
ಇದು ನಮಗೆ ಇಲ್ಲಿರೋದು ನಮಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಇಲ್ಲಿ ಅರ್ನ್ ಸೆಕ್ಷನಲ್ಲಿ ಇಲ್ಲಿ ಏನು ತೋರಿಸ್ತಾ ಇರುತ್ತೆ ಅದು ನಮಗೆ ಮಾನಿಟೈಸೇಷನ್ಗೆ ಬೇಕಾಗಿರೋ ವಾಚ್ ಅವರ್ಸು. ಇದನ್ನು ಕ್ಲಿಕ್ ಮಾಡಿಕೊಂಡಾಗ ನನಗೆ ಕ್ಲಿಕ್ ಮಾಡಿದ್ರೆ ವಾಚ್ ಅವರ್ಸು ತೋರಿಸಲ್ಲ, ಯಾಕಂದರೆ ಮಾನಿಟೈಸೇಷನ್ ಆಗೋಗಿರೋದ್ರಿಂದ. ನಿಮಗೆ ವಾಚ್ ಅವರ್ಸು ಮಾನಿಟೈಸೇಷನ್ಗೂ ಮುಂಚೆ ನೋಡೋದಾದರೆ ವಾಚ್ ಅವರ್ಸ್ನ, ಆವಾಗ ನೀವು ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ವಾಚ್ ಅವರ್ಸು ಸಬ್ಸ್ಕ್ರೈಬರ್ಸು ಎಷ್ಟಾಗಿದ್ದಾರೆ ಅಂತ ಕಾಣುತ್ತೆ. ಮಾನಿಟೈಸೇಷನ್ ಆದಮೇಲೆ ಎಷ್ಟು ಡಾಲರ್ ಆಗಿದೆ ಅಂತ ಕಾಣುತ್ತೆ. ಓಕೆನಾ, ಇದೇ ಅರ್ನ್ ಸೆಕ್ಷನ್ನು ನೋಡ್ಕೊಳ್ಳಿ. ನನಗೂ ಕೂಡ ಗೊತ್ತಿರಲಿಲ್ಲ, ಸ್ಟಾರ್ಟಿಂಗ್ ಏನಾದ್ರು ಚಾನಲ್ ಸ್ಟಾರ್ಟ್ ಮಾಡಿದಾಗ ನನಗೂ ಗೊತ್ತಿರಲಿಲ್ಲ. ನನಗೂ ಯಾರೋ ಒಬ್ಬರು ತೋರಿಸ್ಕೊಟ್ಟಿದ್ದೆ, ಇಲ್ಲಿರುತ್ತೆ ನೋಡಿ ನಿಮ್ಮದು ಕರೆಕ್ಟು ವಾಚ್ ಅವರ್ಸು ಅಂತ ಅಂದ್ಬಿಟ್ಟು. ಆವಾಗಲೇ ನನಗೂ ಗೊತ್ತಾಗಿದ್ದು. ಹಾಗೆ ಹೊಸಬರಿಗೆ ಗೊತ್ತಿರಲ್ಲ, ಅದಕ್ಕೆ ಇದರಲ್ಲೇ ಹೇಳ್ತಾ ಇದ್ದೀನಿ. ಇದೇ ಅರ್ನ್ ಸೆಕ್ಷನ್ನು ನಿಮಗೆ ಮಾನಿಟೈಸೇಷನ್ಗೆ ಬೇಕಾಗಿರೋ ವಾಚ್ ಅವರ್ಸು ನೋಡೋ ಜಾಗ ಇದೇನೇನೆ. ಓಕೆನಾ, ಇಲ್ಲಿ ನೋಡ್ಕೊಳ್ಳಿ ಎಲ್ಲರೂ. ನೋಡಿದ್ರಲ್ಲ, ನನಗೆ ಇಲ್ಲಿವರೆಗೂ ಅಫಿಲಿಯೇಟ್ ಮಾರ್ಕೆಟಿಂಗಿಂದ ಅರ್ನಿಂಗ್ ಇಷ್ಟ ಆಗಿದೆ. ಇನ್ನು ಮುಂದಕ್ಕೆ ನೋಡೋಣ, ಇನ್ನೂ ಚೆನ್ನಾಗಿ ಆಗ್ಬೋದು. ಲಾಸ್ಟ್ ಮಂತಲ್ಲೇ ನನಗೆ ಇಷ್ಟು ಚೆನ್ನಾಗಿ ಆಗಿರೋದು. ಓಕೆ, ಇದು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹೆಂಗೆ ಅನಿಸ್ತು ನಿಮಗೆ ಅನ್ನೋದನ್ನ ಕಮೆಂಟಲ್ಲಿ ಹೇಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.